ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ, ಹಾಗೆ ಸುದ್ದಿ ಇಷ್ಟ ಆದಾಗ ಲೈಕ್ ಮಾಡಿ, ಒಂದು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಯಪಡಿಸಿ ಅಂತ ಹೇಳ್ತಾ, ಸ್ನೇಹಿತರನ್ನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ತುಂಬ ಅನುಕೂಲಕರವಾದಂಥ ಸುದ್ದಿಗಳು ಮಾಡ್ತಾ ಇರೋದು. ಇದು ಮನೋರಂಜನೆ ಚಾನಲ್ ಅಲ್ಲ, ಹಾಗೆ ಸುದ್ದಿಯ ಚಾನಲ್ ಅಲ್ಲ, ಆದರೆ ಒಂದು ನಿತ್ಯ ಜೀವನದಲ್ಲಿ ಬೇಕಾಗಿರುವಂತಹ ಸಂದೇಶಗಳನ್ನು ಮನದಲ್ಲಿಟ್ಕೊಂಡು ಮಾಡಿರುವಂಥ ಸುದ್ದಿ ಇದು. ಸ್ನೇಹಿತರೆ, ದಯಮಾಡಿ ನೀವೆಲ್ಲ ನಿಮಗೆ ಸ್ನೇಹಿತರು ಹೊಂದಿದರೆ, ಇಲ್ಲ ನೀವು ಹೊಸದಾಗಿ ಒಂದು ಗೆಳೆತನ ಮಾಡ್ತಿದ್ರೆ ಅಕ್ಕಪಕ್ಕದವ್ರಿಗಾಗ್ಬೋದು, ನೀವು ಹೋಗುವಂತಹ ಜಾಗಗಳಲ್ಲಿ ಎಲ್ಲ ಮಾಡಿದರೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕೆ ಈ ರೀತಿ ಹೇಳ್ತೀನಿ ಅಂದರೆ, ನಿನ್ನೆಷ್ಟೇ ನಾನು ಹಿಂದಿನ ವಿಡಿಯೋದಲ್ಲಿ ನೀವು ಯಾರೆಲ್ಲ ನೋಡಿಲ್ಲೋ ಅವರು ಒಂದ್ಸಲಿ ನೋಡಿ. ಈ ಮನುಷ್ಯನ ಸತ್ತ ಮೇಲೆ ಕೇವಲ ದೇಹಕ್ಕೆ ಮಾತ್ರ ಸಾವು ಇರುತ್ತೆ, ಆತ್ಮಕ್ಕೆ ಯಾವುದು ಸಾವಿರಲ್ಲ. ಆ ಮನುಷ್ಯನ ದೇಹದಲ್ಲಿರುವಂತಹ ಆ ಮನಸ್ಸು ಏನು ಅಂದ್ಕೊಂಡಿರುತ್ತೋ ಅದನ್ನು ಸಾಧನೆ ಮಾಡೋಕ್ಕೂ ಆ ಆತ್ಮಗೆ ಮನಃಶಾಂತಿ ಇರೋದಿಲ್ಲ. ಹಾಗಾಗಿ ಯಾರಿಗೇ ಆಗಲಿ ಸತ್ತ ಮೇಲೆ ಕೇವಲ ದೇಹಕ್ಕೆ ಮಾತ್ರ ಸಾವಿರುತ್ತದೆ, ಆದರೆ ಆತನ ದೇಹದಲ್ಲಿರುವಂಥ ಮನಸ್ಸು ಮತ್ತು ಆತ್ಮಕ್ಕೆ ಸಾವನ್ನೋದು ಇರೋದಿಲ್ಲ. ಹಾಗಾಗಿ ಎಚ್ಚರ ವಹಿಸಬೇಕು. ಯಾಕೆ ಈ ರೀತಿ ನೀವು ಗೆಳೆತನ ಮಾಡ್ತಿದ್ರೆ ಇಲ್ಲ ಮಾಡಿದರೆ ಒಳ್ಳೆಯವ್ರ ಜೊತೆ ಸವಾಸ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ನೋಡಿರುವಂತಹ ಕೆಲವೊಂದು ಘಟನೆಗಳಲ್ಲಿ ಈಗಲೂ ಒಬ್ಬ ಮಹಿಳೆ, ಒಬ್ಬ ಹುಡುಗ, ಒಬ್ಬ ಮನುಷ್ಯ ಒಂದು ದೆವ್ವದ ಜೊತೆ ಜೀವನ ಮಾಡ್ತಿದ್ದೇನೆ. ಆ ದೆವ್ವ ಅಂದರೆ ಆತ್ಮ ಕೊಡುವಂತಹ ಟಾರ್ಚರ್ಗೆ ಸುಧಾರಿಸ್ಕೊಂಡು ಕಷ್ಟದಿಂದ ಜೀವನ ಮಾಡ್ತಾಯಿದ್ದೇನೆ. ಸುಮಾರು 20-30 ವರ್ಷಗಳಿಂದಲೂ ಒಬ್ಬ ಮಹಿಳೆ ಮಾಡ್ತಿದ್ದಾರೆ, 30 ವರ್ಷದಿಂದ. ಒಬ್ಬ ಹುಡುಗ ಹೇಗೋ ಹಾಗೆ ತನ್ನ ಫ್ರೆಂಡ್ಶಿಪ್ಗೆ ತುಂಬ ಹಂಚ್ಕೊಂಡು ಆತನ ಗೆಳೆತನ ಮಾಡಿರುವಂಥ ಸ್ನೇಹಿತ ಸತ್ತೋದ್ಮೇಲೆ ಇವನ ಒಳ್ಳೆಯ ಅಂಶಗಳು ಇವನ ಮೇಲೆ ಇಷ್ಟ ಇಟ್ಕೊಂಡು ಆ ಸತ್ತೋಗಿರುವಂತಹ ಸ್ನೇಹಿತ ಇವನಿಗೆ ಮತ್ತೆ ಬಿಡದೆ ಬದುಕಿರುವಂತಹ ಗೆಳೆತನಕ್ಕೆ ಇವನ ದೇಹದಲ್ಲಿ ಬರೋದು ಹೋಗೋದು, ಇವನು ಯಾವುದೇ ರೀತಿಯ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗ್ಬೋದು, ಏನೋ ಒಂದು ಕೆಲಸ ಮಾಡೋಕ್ಕೂ ಆಗದಂತೆ ನರಕ ಅನುಭವಿಸ್ತಾ ಇದ್ದಾರೆ ಸುಮಾರು ಜನ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಅಕ್ಕಪಕ್ಕಗಳಲ್ಲಿ, ನಿಮ್ಮ ಸ್ನೇಹಿತರುಗಳಲ್ಲಿ, ಬಂಧುಗಳಲ್ಲಿ ಅವ್ನಿಗೆ ದೆವ್ವ ಹಿಡಿದಿದೆಯೋ, ಬಿಡ್ತಿಲ್ವೋ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಎಷ್ಟು ಓಡಾಡಿದ್ರೂ ಆ ದೆವ್ವ ಅನ್ನೋದು, ಆತ್ಮ ಅನ್ನೋದು ಪೀಡಿಸ್ತಾನೆ ಇರುತ್ತೆ. ಜಾಸ್ತಿ ಪೀಡಿಸಿದ್ರೆ ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ಕರ್ಕೊಂಡು ಉಳಿತಾರೆ ಅಂಥೇಳಿ ಹಿಂದೆಂದನೇ ಕಡಿಮೆ ಟಾರ್ಚರ್ ಕೊಡ್ತಾ, ಯಾರೂ ಗೊತ್ತಿಲ್ಲದ ರೀತಿಯಲ್ಲಿ ಆ ಮನುಷ್ಯನ ದೇಹದಲ್ಲಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳನ್ನು ಅರಿವು ಮಾಡಿಕೊಂಡು ಅದನ್ನು ದೇಹದಲ್ಲಿ ಬಿಡದೆ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಆ ರೀತಿ ಘಟನೆಗಳು ನಡೀತಿದ್ದಾವೆ ಸ್ನೇಹಿತರೆ. ಹಾಗಾಗಿ ನೀವು ಯಾರಾದರೂ ಗೆಳೆಯರು ಹೊಂದಿದರೆ, ನಿಮ್ಮ ಸ್ನೇಹಿತ ಏನಾದರೂ ಒಂದು ಬಿಸ್ನೆಸ್ಸಲ್ಲಿ ಸೋತೋಗೋದು, ಇಲ್ಲ ಏನಾದರೂ ತುಂಬ ದುಃಖದಲ್ಲಿದ್ದು ಕೆಲವೊಂದು ಸಲ ಹೇಳ್ತಿರ್ತಾರೆ ನಿಮಗೆ, ನಮಗೆ ಬದುಕಕ್ಕೆ ಇಷ್ಟ ಆಗ್ತಿಲ್ವೋ, ಇರೋಕ್ಕೆ ಇಷ್ಟ ಇಲ್ವೋ, ಸತ್ತೋಗ್ಬೇಕು ಅನ್ನಿಸ್ತಾ ಇದೆಯೋ, ಸುಸೈಡ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ಅಂಥೇಳಿ ನಿಮ್ಮ ಸ್ನೇಹಿತರು, ಇಲ್ಲ ಕೆಲವರು ಮಹಿಳೆಯರಿಗೆ ಆ ಥರ ಅವರ ಫ್ರೆಂಡ್ಸ್, ಅವರ ಸ್ನೇಹಿತರು ಹೇಳ್ತಿರ್ತಾರೆ. ಗಂಡ ಕೊಡೋ ಟಾರ್ಚರ್ಗಾಗ್ಬೋದು, ಅತ್ತೆ ಮಾವ ಕೊಡುವಂಥ ಟಾರ್ಚರ್ಗೆ ಎಷ್ಟೋ ಸಲ ಹೆಣ್ಮಕ್ಳು ಸುಸೈಡ್ ಮಾಡ್ಕೊತಾರೆ, ಕೆಲವರು ಮಾಡ್ಕೊಂಡಿದ್ದಾರೆ. ಕೆಲವರು ಪ್ರಯತ್ನ ಪಡುವಾಗ ನೋಡಿಕೊಂಡು ತಕ್ಷಣ ಅವರಿಗೆ ಕಾಪಾಡಿರ್ತಾರೆ. ಕಾಪಾಡಿದರೆ ಪರವಾಗಿಲ್ಲ, ಆದರೆ ಸತ್ತೋಗಿರೋರು ಸುಮ್ಮನೆ ಇರಲ್ಲ. ಅವ್ರಿಗೆ ಯಾರೆಲ್ಲ ಸ್ನೇಹಿತರು ತುಂಬ ಹಚ್ಕೊಂಡಿರ್ತಾರೆ, ಪದೇ ಕಾಲ್ ಮಾಡಿಕೊಂಡು ಎಲ್ಲೋದರೂ, ಸುಮಾರು 1ನೇ ಕ್ಲಾಸಿಂದ ಆಗ್ಬೋದು, ಹೈಸ್ಕೂಲಲ್ಲಾಗ್ಬೋದು, ಇಲ್ಲ ಕಾಲೇಜು PUಗಳಲ್ಲಾಗ್ಬೋದು, ಡಿಗ್ರಿಗಳಲ್ಲಾಗ್ಬೋದು, ತುಂಬ ಕ್ಲೋಸ್ ಯಾರು ಹಚ್ಕೊಂಡಿರ್ತಾರೋ ಅವ್ರ ಪ್ರತಿ ವಿಷಯಗಳು ಹೇಳ್ತಿರ್ತಾರೆ. ಅಕಸ್ಮಾತ್ ಅವರು ಸತ್ತಿರೋರು ಏನೋ ಗಂಡನದು ಟಾರ್ಚರಿಂದ ಆಗ್ಬೋದು, ಇಲ್ಲ ಅತ್ತೆ ಮಾವದ ಟಾರ್ಚರಿಂದ ಏನಾದರೂ, ಇಲ್ಲ ಮದುವೆ ಹಿರಿಯರೋ ಕಡೆ ಮದುವೆ ಮಾಡಿ ನಂತರ ಸತ್ತು ಹೋದ್ಮೇಲೆ ಅವ್ರ ತಕ್ಷಣ ಯಾರಿಗೆ ಪೀಡಿಸ್ತಾರೆ ಅಂದರೆ, ದಯಮಾಡಿ ಇದು ಗಮನದಲ್ಲಿಟ್ಕೊಳ್ಳಿ. ಯಾರೆಲ್ಲ ಅವ್ರಿಗೆ ಕ್ಲೋಸ್ ಇರ್ತಾರೆ ಬಿಟ್ಕೊಡಲ್ಲ, ಅವ್ರಿಗೆ
ದೇವವಾಗಿ ಹಿಡಿಯೋದು, ಅವ್ರಿಗೆ ಕಾಡಿಸೋದು, ಅವರ ನಿತ್ಯ ಜೀವನದಲ್ಲಿ ತುಂಬ ನರಕ ಕೊಡ್ತಾರೆ. ಯಾವ ರೀತಿ ಅಂದರೆ ಆ ನರಕ ಕೊಡುವಂತಹ ಈ ದೆವ್ವ ಹಿಡಿಸುವಂತಹ ಮಹಿಳೆಗೆ ಯಾರು ಮದುವೆ ಮಾಡ್ಕೊಂಡಿರ್ತಾರೆ ಆತ ಬಿಟ್ಟು ಹೋಗೋ ರೀತಿಯಲ್ಲಿ ಅವಳ ಮಕ್ಕಳು ಕೂಡ ಆ ತಾಯಿಗೆ ನೋಡೋಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ಇನ್ನೂ ಕೆಲವು ಆತ್ಮಗಳು ಪೀಡಿಸ್ತಾನೆ ಇದ್ದಾವೆ. ಹಾಗಾಗಿ ದಯಮಾಡಿ ನೀವು ಯಾರಾದರೂ ಸ್ನೇಹಿತರು ಹೊಂದಿದರೆ, ನಿಮ್ಮ ಸ್ನೇಹಿತರು ಏನಾದರೂ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡೋದು, ನನಗೆ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ, ಸತ್ತೋಗ್ತೀನಿ ಅನ್ನೋದು, ಎಲ್ಲಾದರೂ ಹೊರಟೋಗ್ತೀನಿ ಅನ್ನೋದು, ಈ ರೀತಿ ಹೇಳಿಕೆಗಳು ಬಂದರೆ ದಯಮಾಡಿ ಅವರಿಂದ ದೂರ ಮಾಡ್ಕೊಳ್ಳಿ. ನೀವು ದೂರ ಇರಿ. ಹೇಳೋಷ್ಟು ಹೇಳಿ ಅವ್ರಿಗೆ ಬದಲಾವಣೆ ಮಾಡಿ. ಸತ್ತೋಗೋದೇ ಜೀವನ ಅಲ್ವೋ, ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ. ಅಕಸ್ಮಾತ್ ಅವ್ರು ಕೇಳೋ ರೀತಿ ಇಲ್ಲ, ಎಷ್ಟು ಹೇಳಿದ್ರು ಕೇಳೋ ರೀತಿ ಅಂದರೆ ನೀವೇ ಅವರಿಂದ ದೂರ ಆಗಿ. ಯಾವ ರೀತಿ ದೂರ ಆಗಿದ್ದರೆ ನೀವಂದರೆ ಕೆಟ್ಟವರು ಆಗೋದ್ರೂ ಪರವಾಗಿಲ್ಲ, ನಿಮ್ಮನ್ನು ಅವರು ತಕ್ಷಣ ಮರೆತೋಗಬೇಕು. ಆ ರೀತಿಯಲ್ಲಿ ನೀವು ಅವರಿಂದ ಬಚಾವಾಗಿ. ಇಲ್ಲದಿದ್ದ ಪಕ್ಷದಲ್ಲಿ ನಿಮಗೆ ಅಕಸ್ಮಾತ್ ಅವರನ್ನು ಸತ್ತೋದ್ರೆ ನಿಮ್ಮನ್ನು ಬಿಡೋದಿಲ್ಲ. ಆದರೆ ಒಂದು ಮಹಿಳೆ, ಒಂದು ಚಿಕ್ಕ ಕಥೆ ಹೇಳ್ತೀನಿ, ನಡೆದಿರೋ ಒಂದು ಸಂದೇಶ ಅದು. ಒಬ್ಬ ಮಹಿಳೆ ಒಬ್ಬರು ಮದುವೆ ಆಗೋ ಮುಂಚೆ ಇಬ್ಬರು ಹುಡುಗಿಯರು ತುಂಬ ಸ್ನೇಹಿತರಾಗಿರ್ತಾರೆ. ತುಂಬ ಪ್ರೀತಿಯಿಂದ ಎಲ್ಲೋದ್ರೂ ಓಡಾಡೋದು, ಓದೋ ಸಂದರ್ಭದಲ್ಲಿ ಟ್ಯೂಷನ್ಗೆ ಹೋದ್ರೆ ತುಂಬ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಅಂಥ ಸಂದರ್ಭಗಳಲ್ಲಿ ಒಂದು ಹುಡುಗಿಗೆ ಮದುವೆ ಆಗಿಬಿಡುತ್ತೆ. ಮದುವೆ ಆಗಿ ಗಂಡನ ಮನೆಗೆ ಸೇರ್ಕೊಂತ ತುಂಬ ಚೆನ್ನಾಗಿರ್ತಾರೆ. ಗಂಡ ತುಂಬ ಚೆನ್ನಾಗಿ ಒಳ್ಳೆಯವ್ರು ಸಿಕ್ಕಿರ್ತಾರೆ, ತುಂಬ ಒಳ್ಳೆಯವ್ರು ಸಿಕ್ಕಿರ್ತಾರೆ. ಹಾಗೆ ಒಂದು ಗಂಡು ಒಂದು ಹೆಣ್ಣು ಒಂದು ಮಕ್ಕಳು ಇಬ್ಬರಾಗಿರ್ತಾರೆ. ಒಂದು 3 ವರ್ಷ ಆದಮೇಲೆ ಆ ಹುಡುಗಿಯ ಸ್ನೇಹಿತರಿಗೂ ಹುಡುಗಿಗೂ ಮದುವೆ ಆಗುತ್ತೆ. ಆಕೆಗೆ ಮದುವೆ ಆದ 1 ವರ್ಷಕ್ಕೆ ಏನಾಗುತ್ತೆ ಅಂದರೆ ಗಂಡನಿಗೆ ಡೋರಿ ಕೊಡೋದು ಹೇಳಿರ್ತಾರೆ. ಡೋರಿ ಕೊಟ್ಟಿರಲ್ಲ. ಏನೋನಪ್ಪ ನಿನಗೆ ಕನಿಷ್ಠ ಪಕ್ಷ ನಿನಗೆ ಗರ್ಭಿಣಿಯಾಗಿ ನಿನ್ನ ಹೆಂಡತಿ ಮಗುವಿಗೆ ನಾಮಕರಣ ಮಾಡೋ ಸಂದರ್ಭದಲ್ಲಿ ನಿಮಗೇನು ಡೋರಿ ಕೊಟ್ಟಿಲ್ಲ, ಒಂದು 50,000 ಕೊಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಪ್ರೆಗ್ನೆನ್ಸಿ ಆಗ್ತಾಳೆ. ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಡೇಟನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಈ ಹುಡುಗಿ ಅವ್ರ ಅಪ್ಪ ಅಮ್ಮನ ಕೇಳ್ತಾರೆ, ನನ್ನ ಗಂಡನಿಗೇನು ಮದುವೆ ಸಂದರ್ಭದಲ್ಲಿ ಏನೂ ಕೊಟ್ಟಿಲ್ಲ, ಹಾಗಾಗಿ ನೀವು ಆವತ್ತು ಹೇಳಿದಿರಿ ಮಗು ಹುಟ್ಟಿದಾಗ ನಾಮಕರಣ ಸಂದರ್ಭದಲ್ಲಿ ಒಂದು ಡೋರಿ ಏನು ಕೊಟ್ಟಿಲ್ಲ ನನಗೆ, ಪ್ರದರ್ಶನೆ ಮಗು ಹೆಸರು ನಾಮಕರಣ ಸಂದರ್ಭದಲ್ಲಿ ಒಂದು 50,000 ಕೊಡ್ತೀವಿ ಅಂತ ಹೇಳಿದ್ದೀರಲ್ವ, ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಹೇಳಿರ್ತಾರೆ. ಆದರೆ ಇವ್ರಿಗೆ ಕಷ್ಟ ಬಂದಿರುತ್ತೆ, ಹಣ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲ ಬಿಡಮ್ಮ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ಮಾತುಗಳನ್ನು ಗಂಡನ ಕೇಳ್ತಿಲ್ಲ ಹುಡುಗಿ. ಆದರೆ ಆ ಗಂಡ ಈ ಹುಡುಗಿಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡ್ಕೋ, ಮಗು ಡೆಲಿವರಿ ಆಗೋವರೆಗೂ ಹಣ ಬೇಕೇ ಬೇಕು, ವರದಕ್ಷಿಣೆ ಕೊಟ್ಟಿಲ್ಲ, ಮದುವೆನೂ ಮಾಡಿಕೊಟ್ಟಿಲ್ಲ, ನಾವೆಲ್ಲ ಹೋಗಿ ಮಾಡ್ಕೊಂಡು ಬಂದಿರೋದು ಅಂಥೇಳಿ ಕೇಳೋಕ್ಕೆ ಶುರು ಮಾಡ್ತಾನೆ. ಈಕೆ ಡೆಲಿವರಿಗೆ ಅಂತ ತಾಯಿ ತವರು ಮನೆಗೆ ಬಂದಿರ್ತಾಳೆ. ಇದಕ್ಕೆ ಬೆಳಗ್ಗೆ ಸಾಯಂಕಾಲ ಅಪ್ಪ ಅಮ್ಮನಿಗೆ ತಮ್ಮನಿಗೆ ಅಣ್ಣನಿಗೆ ಹೇಳ್ತಾ ಇರ್ತಾರೆ, ನಾವೇನೋ ಕೆಲಸ ಇಲ್ಲ, ಹಣ ಇಲ್ಲ ಅಂತ ಒದ್ದಾಡ್ತಿದ್ದಿಲ್ಲ, ಇವ್ರದೊಂದು ಗೋಳು ಅಂಥೇಳಿ ಕೋಪ ಮಾಡ್ಕೊಂಡೋಗಿ ಮನೆ ಹಿಂದೆ ಒಂದು ಚಿಕ್ಕ ಗಿಡ ಮರ ಇರುತ್ತೆ. ಆ ಮರ ಹತ್ರ ಕರ್ಕೊಂಡೋಗಿ ಮನೆ ಹಿಂದೆ ಇವ್ರದ್ದು ಮನೆ ಕೊನೆಯಲ್ಲಿ ಲಾಸ್ಟ್, ಊರಿನ ಆಚೆ ಸ್ವಲ್ಪ ಲಾಸ್ಟಲ್ಲಿ ಇರುತ್ತೆ, ಯಾರು ನೋಡಲ್ಲ. ಮಧ್ಯಾಹ್ನ ಹೊತ್ತು ಕುತ್ತಿಸಿದು ಸಾಯಿಸಿಬಿಡ್ತಾರೆ ಅವರ ಮಗಳಿಗೆ. ದುಡ್ಡು ಒಂದು ಸಾಯ್ತಾಳೆ, ಯಾರ ಜೊತೆ ಓಡೋಗಿ ಮದುವೆ ಮಾಡಿಕೊಂಡು, ಇಲ್ಲಾಂದ್ರೂ ಕೇಳ್ತಿಲ್ಲ ಅಂಥೇಳಿ ಸಾಯಿಸಿಬಿಡ್ತಾರೆ. ಸತ್ತ ತಕ್ಷಣ ಇವಳು ಏನು ಮಾಡ್ತಾಳೆ ಅಂದರೆ, ಇವಳು ಸ್ನೇಹಿತರು ಇರ್ತಾರಲ್ವ, ಇವಳು ಆತ್ಮ ನೇರವಾಗಿ ಅಲ್ಲಿ ಹೋಗಿಬಿಡುತ್ತೆ. ಹೋಗಿ ಇವಳಿಗೆ ಹತ್ಕೊಂಡು ಕಾಣಿಸೋದು, ನನಗೆ ಈ ರೀತಿ ಆಗೋಯಿತು, ನನ್ನ ಜೀವನದಲ್ಲಿ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ, ಅಪ್ಪ ಅಮ್ಮನೇ ಸಾಯಿಸ್ಬಿಟ್ಟು ಅಂತ ಹೇಳ್ತಾ ಇವಳು ಹಿಂದೆ ಬೀಳೋದು ಶುರು ಮಾಡ್ತಾಳೆ. ಕೊನೆಯದಾಗಿ ಈಕೆ ಅವಳ ದೇಹದಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ತದನಂತರ ಇವಳು ದೇಹಕ್ಕೆ ಸೇರ್ಕೊಂಡಾಗ ಇವಳಿಗೆ ಎಲ್ಲೆಲ್ಲೋ ತೋರಿಸ್ತಾರೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ, ಮಸೀದಿಗಳಿಗೆ ಎಲ್ಲ ಕರ್ಕೊಂಡು ಹೋದರೂ ಅವಳ ಸ್ನೇಹಿತೆ ಸತ್ತೋಗಿರೋಂಥ ಸ್ನೇಹಿತೆ ಬಿಡೋದೇ ಇಲ್ಲ. ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದರೆ, ಗಂಡನಿಗೂ ಟಾರ್ಚರ್ ಕೊಡ್ತಾರೆ, ಮಕ್ಳಿಗೂ ನೋಡಿದ್ರು ಟಾರ್ಚರ್ ಕೊಡ್ತಾರೆ. ಬರ್ತಾ ಎಷ್ಟು ದಿನಗಳಾದರೂ ಬಿಡಲ್ಲ. ಹೀಗೆ ಜೀವನ ಮಾಡಿಕೊಂಡು ಅವಳು ಒಂದೊಂದು ಸಲ ಹುಚ್ಚರಾಗಿ ಈ ಸತ್ತೋಗಿರೋಳು ದೇಹಕ್ಕೆ ಬಂದಿರ್ತಾಳಲ್ವ, ಅವ್ರ ಅಮ್ಮ ಮನೆಗೆ ಹೋಗೋದು, ಹೊಡಿಯೋಕ್ಕೆ ಹೋಗೋದು, ಅವ್ರ ಅಮ್ಮನ ಹೊಡಿಯೋಕ್ಕೆ ಹೋಗೋದು, ಎಷ್ಟು ಜನ ಹಿಡ್ಕೊಂಡು ಬಿಡಲ್ಲ. ಆ ರೀತಿ ಮಾಡ್ತಾ ಕೊನೆಗೆ ಈಕೆಗೆ ಮದುವೆ ಮಾಡ್ಕೊಂಡಿರೋಂತಹ ಗಂಡ ಇವಳು ದೆವ್ವ ಬಿಡಲ್ಲ ಅಂಥೇಳಿ ಬೇರೆ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಮಕ್ಕಳು ಕೂಡ ತುಂಬಾ ನರಕ ಅನುಭವಿಸಬೇಕಾಗುತ್ತದೆ, ಚಿಕ್ಕ ಮಕ್ಕಳು. ಆ ರೀತಿ ನಡೀತಿದೆ. ಈಗಲೂ ಸುಮಾರು 20-30 ವರ್ಷ ಆದ್ರೂ
ಆಕೆ ಬಿಡ್ತಿಲ್ಲ. ಇವಳು ಹುಚ್ಚಿ ಥರ ವರ್ತನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವತ್ತಿಗೆ ಅವ್ರ ಮಕ್ಳಿಗೆ ಮದುವೆ ಆದರೂ ಕೂಡ ತಾಯಿ ಥರ ನೋಡ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಯಾರೆಲ್ಲ ನಿಮ್ಮ ಸ್ನೇಹಿತರು ಜೀವನದಲ್ಲಿ ಏನಾದರೂ ಅಸಂತೋಷವಾಗಿದ್ದು ನನಗೆ ಜೀವನ ಇಷ್ಟ ಇಲ್ಲ, ಸತ್ತೋಗ್ಬೇಕು ಅನ್ನೋ ರೀತಿಯಲ್ಲಿ ಬಂದಾಗ ಅವರಿಂದ ನೀವು ಹೇಳಿಕೆ ಕೊಡಿ, ಬದಲಾವಣೆ ಮಾಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಆಗಲ್ಲ, ಅವ್ರ ದಾರಿನೇ ಇಟ್ಕೊಳ್ಳೋದಾದರೆ ತಕ್ಷಣ ನೀವು ಅವ್ರಿಗೆ ಏನೋ ಒಂದು ವಿರುದ್ಧವಾಗಿ ಮಾಡಿಕೊಂಡು ದೂರ ಆಗೋದು ಉತ್ತಮ. ಇಲ್ಲಾಂದರೆ ನಿಮ್ಮ ಮುಂದೆ ನಿಮ್ಮ ನಿತ್ಯ ಜೀವನದಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾರೆ, ಇಳಿಸ್ತಾರೆ. ನಿಮ್ಮ ಜೀವನ ತುಂಬ ಸಂತೋಷವಾಗಿ ಕಳೀತಾ ಇರ್ತೀರ, ಆದರೆ ಆ ಸಂತೋಷವನ್ನು ಇವರು ಹಾಳು ಮಾಡ್ತಾರೆ. ಈ ಸುದ್ದಿ ಮಾಡೋಕ್ಕೆ ನಾನು ತುಂಬ ಈ ರೀತಿ ಮಹಿಳೆಯರು, ಪುರುಷರು, ಹುಡುಗರು ಸತ್ತೋಗಿರುವಂಥ ಅವರ ಸ್ನೇಹಿತರು ಇವರು ಬಾಳಿನಲ್ಲಿ ಬಂದು ಇವರ ಸಂತೋಷವಾಗಿ ನಡೀತಿರೋಂಥ ಜೀವನದಲ್ಲಿ ಬಂದು ಇವರ ಜೀವನವನ್ನು ಹಾಳು ಮಾಡ್ತಿದ್ದಾವೆ. ಆತ್ಮಲಾಗಿ, ದೇವಗಳಾಗಿ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾರೆಲ್ಲ ಸ್ನೇಹಿತರು ಇದ್ದರೂ ಅವ್ರೇನಾದರೂ ಸಾಧನೆ ಮಾಡಿಕೊಂಡು ಪಾಸಿಟಿವ್ ಆಗಿದ್ದರೆ ಮಾತ್ರ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ. ಪ್ರತಿಯೊಬ್ಬರಿಗೂ ಜೀವನ ಅನ್ನೋದು, ಮನುಷ್ಯನ ಜನ್ಮ ಬರೋದು ಅಷ್ಟು ಒಳ್ಳೆಯ, ಅದು ತುಂಬ ಅದೃಷ್ಟ ಆಗಿರಬೇಕು. ಆ ಅದೃಷ್ಟವನ್ನು ಯಾರು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ, ಧನ್ಯವಾದಗಳು.